ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಬೆಂಗಳೂರಿನ ನಡು ರಸ್ತೆಯಲ್ಲಿ ಪಿಸ್ತೂಲ್ ಅನ್ನ ತೋರಿಸಿ ರಾಬರಿಯನ್ನ ಮಾಡಿದ್ದಾರೆ. ಕೂಲ್ ಡ್ರಿಂಕ್ಸ್ ವಾಹನ ಅಡ್ಡಗಟ್ಟಿ ಹಣ ದೋಚಿದ್ದ ಖದೀಮರು. ವರ್ತೂರು ವ್ಯಾಪ್ತಿಯ ಕೊಡತಿ ಬಳಿ ಈ ಘಟನೆ ನಡೆದಿದೆ. ಬೆಂಗಳೂರಿನ ನಡು ರಸ್ತೆಯಲ್ಲಿ ಪಿಸ್ತೂಲ್ ಅನ್ನ ತೋರಿಸಿ ರಾಬರಿಯನ್ನ ಮಾಡಿದ್ದಾರೆ. ಕೂಲ್ ಡ್ರಿಂಕ್ಸ್ ವಾಹನವನ್ನ ಅಡ್ಡಗಟ್ಟಿ ಹಣ ದೋಚಿದ್ದ ಖದೀಮರು. ವರ್ತೂರು ವ್ಯಾಪ್ತಿಯ ಕೊಡತಿ ಬಳಿ ಈ ಘಟನೆ ನಡೆದಿದೆ. ಲಕ್ಷಾಂತರ ರೂಪಾಯಿ ಸಿಗುತ್ತೆ ಅಂತ ಹೇಳಿ ಪ್ಲಾನ್ ಮಾಡಿದವರಿಗೆ ಸಿಕ್ಕಿದ್ದು ಮಾತ್ರ ಇಲ್ಲಿ 16,000 ರೂಪಾಯಿ. ವಾಹನ ಚಾಲಕನಿಂದಲೇ ಈ ರಾಬರಿ ನಡೆದಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಆತನೇ ಇಲ್ಲಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದ. ಹಣ ದೋಚುವಾಗ ಏನು ಗೊತ್ತಿಲ್ಲದವನಂತೆ ನಾಟಕ ಮಾಡಿದ್ದ ಡ್ರೈವರ್. ಈ ಪ್ರಕರಣವನ್ನ ದಾಖಲಿಸಿಕೊಂಡು 6 ಟೀಮ್ಗಳಿಂದ ಕಾರ್ಯಾಚರಣೆಯಾಗಿದೆ. ತದನಂತರ 2 ದಿನಗಳಲ್ಲಿ 350ಕ್ಕೂ ಅಧಿಕ ಸಿಸಿಟಿವಿಗಳ ಪರಿಶೀಲನೆಯನ್ನ ಕೂಡ ಮಾಡಲಾಗಿದೆ. ಇನ್ನು ಆರೋಪಿಗಳನ್ನ ಬಂಧಿಸಿ ಡ್ರಿಲ್ ಮಾಡಿದಾಗ ಡ್ರೈವರ್ ಪ್ಲಾನ್ ಇಲ್ಲಿ ಬಯಲಾಗಿರುವಂತದ್ದು. ಈ ಘಟನೆ ನಡೆದ 2 ದಿನಗಳಲ್ಲಿ ಒಟ್ಟು 6 ಆರೋಪಿಗಳನ್ನ ಕೂಡ ಬಂಧನ ಮಾಡಲಾಗಿದೆ. ಬೇಸಿಕಲಿ ಇವರೆಲ್ಲರೂ ಒಂದು ಗೋಡೌನ್ ಇಂದ ಬೇರೆ ಬೇರೆ ಚಿಕ್ಕ ಚಿಕ್ಕ ಕಿರಾಣ ಅಂಗಡಿಗಳಿಗೆ ಇದು ವಾಟರ್ ಬಾಟಲ್ಸ್ ಮತ್ತು ಕೂಲ್ ಡ್ರಿಂಕ್ಸ್ ಎಲ್ಲ ಡೆಲಿವರಿ ಮಾಡುವಂಥದ್ದು ಕೆಲಸ. ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿ ಡೆಲಿವರಿ ಮಾಡಿ ಎಲ್ಲ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಬೇಗೂರು ಮತ್ತು ಹೊಸೂರು ಮತ್ತು ವರ್ತೂರು ಏರಿಯಾದಲ್ಲಿ ಡೆಲಿವರಿ ಮಾಡಿ ಸಂಜೆ ವಾಪಸ್ ಬರುವಾಗ ಸುಮಾರು 7:30 ಟೈಮ್ನಲ್ಲಿ ಕೊಡತಿ ಗ್ರಾಮನಲ್ಲಿರುವಂಥ ಮೇನ್ ರೋಡ್ನಲ್ಲಿ ಯಾರೋ ಒಬ್ಬರು ನಮ್ಮ ಗಾಡಿನಲ್ಲಿ ಹತ್ತಿ ನಮಗೆ ಒಂದು ವೆಪನ್ ಥರ ಒಂದು ವಸ್ತುವನ್ನು ತೋರಿಸಿ ಸುಮಾರು 50,000 ತಗೊಂಡು ಹೋಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆ ಕಂಪ್ಲೇಂಟ್ ಆಧಾರದ ಮೇಲೆ ಒಂದು FIR ಮಾಡಿದ್ದೀವಿ ಅಂಡರ್ ಆರ್ಮ್ಸ್ ಆ್ಯಕ್ಟ್ ಆ್ಯಂಡ್ ರಾಬರಿ. ಆ್ಯಂಡ್ ಇನ್ವೆಸ್ಟಿಗೇಷನ್ ವರ್ತೂರು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ನು ಇಮಿಡಿಯೇಟ್ಲಿ ಸ್ಪಾಟ್ಗೆ ಹೋಗಿ ಮತ್ತು ಸುಮಾರು ಟೀಮ್ಗಳನ್ನು ನಾವು ಡಿಪ್ಲಾಯ್ ಮಾಡಿ ಒಂದು ಸುಮಾರು 6 ಟೀಮ್ಸ್ ಇದರಲ್ಲಿ ಕೆಲಸ ಮಾಡಿದ್ದೇವೆ. ಡಿಫ್ರೆಂಟ್ ಡೈರೆಕ್ಷನ್ಸ್ನಲ್ಲಿ ಮಾಡಿ ವಿತಿನ್ ನೋ ಟೈಮ್ನಲ್ಲಿ ನೆಕ್ಸ್ಟು 2 ಡೇಸ್ನಲ್ಲಿ ನಾವು ಇವರು ಯಾರು ಎಲ್ಲಿಂದ ಬಂದಿದ್ದಾರೆ, ಯಾವ ರೀತಿಯಲ್ಲಿ ಅವ್ರನ್ನ ಫಾಲೋ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಕ್ರೈಮ್ ಅವರು ಪ್ಲಾನ್ ಮಾಡಿದ್ದಾರೆ ವ್ಯವಹಾರ ಬಗ್ಗೆ ಪ್ರೈಮ್ ಆಫೀಸಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಈಗಾಗಲೇ ಈ ಕೇಸ್ನಲ್ಲಿ ಮುಂದುವರೆದು 6 ಜನನ ನಾವು ಅರೆಸ್ಟ್ ಮಾಡಲಾಗಿದೆ. ಅಕ್ಯೂಸ್ 6 ಜನನ ಅರೆಸ್ಟ್ ಮಾಡಿದ್ದೀವಿ. ಅದರಲ್ಲಿ ಅವ್ರಿಗೆ ಯೂಸ್ ಮಾಡುವಂಥ ಒಂದು ಹೋಂಡಾ ಆ್ಯಕ್ಟಿವಾ ವೆಹಿಕಲ್ಸ್, 8 ಮೊಬೈಲ್ಸ್ಗಳು ಮತ್ತು ಒಂದು ಲೋಕಲ್ ಮೇಡ್ ವೆಪನ್ ಥರ ಒಂದು ಕಟ್ಟ ಥರ ಇರುವಂಥದ್ದು ಒಂದು ವೆಪನ್ ಈಗಾಗಲೇ ಸೀಸ್ ಮಾಡಿದ್ದೀವಿ. ಬೇಸಿಕಲಿ ಇವರೆಲ್ಲರೂ ಒಂದು ಗೋಡೌನಿಂದ ಬೇರೆ ಬೇರೆ ಚಿಕ್ಕ ಚಿಕ್ಕ ಕಿರಾಣ ಅಂಗಡಿಗಳಿಗೆ ಇದು ವಾಟರ್ ಬಾಟಲ್ಸ್ ಮತ್ತು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈಗ ಬೆಂಗಳೂರಿನ ನಡು ರಸ್ತೆಯಲ್ಲಿಗೆ ಪಿಸ್ತೂಲ್ ಅನ್ನ ತೋರಿಸಿ ರಾಬರಿಯನ್ನ ಮಾಡಿರುವಂತದ್ದು, ಯಾವಾಗ ಈ ಘಟನೆ ನಡೆದಿದೆ, ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು, ಏನಿದೆ ಡೀಟೇಲ್ಸ್? ಅಂಕಿತ, ಕಳೆದ ಶನಿವಾರ ರಾತ್ರಿ 7 ಗಂಟೆ ಸುಮಾರಿಗೆ ಬೆಂಗಳೂರಿನ ಸರ್ಜಾಪುರ ರಸ್ತೆಯಲ್ಲಿರ್ತಕ್ಕಂಥ ಕುರ್ತಿ ಗೇಟ್ ಬಳಿ ಒಂದು ಟೆಂಪೋವನ್ನ ತಡೆದಂತ 4-5 ಜನ ದುಷ್ಕರ್ಮಿಗಳು ಒಂದು ಕಂಟ್ರಿ ಮೇಡ್ ಪಿಸ್ತೂಲ್ ಅನ್ನ ತೋರಿಸಿ ಅವರನ್ನ ಬೆದರಿಸೋ ಮುಖಾಂತರ ಅವರ ಬಳಿ ಇದ್ದಂತ ಒಂದು ಹಣವನ್ನ ದೋಚಿ ಪರದಾಗಿದೆ. ಆದ್ರೆ ತನಿಖಾ ಸಂದರ್ಭದಲ್ಲಿ ಜೊತೆಗೆ ಅಲ್ಲಿಗೆ ಬಂದಿದ್ದಂತ ಆ ದರೋಡೆಕೋರೇನಿದ್ರು ಅವರ ಒಂದು ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದಾಗ ಟವರ್ ಡಂಬಾರಿ ವಿಚಾರಣೆಯನ್ನ ಕೈಗೊಂಡಂತ ಸಂದರ್ಭದಲ್ಲಿ ಅದೇ ಒಂದು ಟೆಂಪೋ ಏನು ಇತ್ತು, ಅದು ಕೂಲ್ ಡ್ರಿಂಕ್ಸ್ ಸಪ್ಲೈ ಮಾಡ್ತಕ್ಕಂತ ಒಂದು ಗಾಡಿ ಏನಿತ್ತು, ಅದರ ಅಲ್ಲಿ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ ಆರೋಪಿಯೇ ಈ ಒಂದು ಪ್ಲಾನ್ ಅನ್ನ ಮಾಡಿದ್ದಾಗಿ ಆ ಬೆಳಕಿಗೆ ಬಂದಿತ್ತು. ಸಂಬಂಧಪಟ್ಟಂತೆ ಆರೋಪಿಗಳ ಚಲನವಲನವನ್ನ ಗಮನಿಸಿದಂತ ವರ್ತೂರು ಪೊಲೀಸರು ಈಗ ಈ ಒಂದು ಕೃತ್ಯವನ್ನ ಎಸಗಿದಂತ ಆರೋಪಿಗಳನ್ನ ಬಂಧಿಸಿದ್ದಾರೆ. ಇಲ್ಲಿ ಇನ್ನು ಅಜಯ್ ಅಂತಕ್ಕಂತ ಒಬ್ಬ ವ್ಯಕ್ತಿ ಏನಿದ್ದಾನೆ, ಆತ ಇಲ್ಲಿಗೆ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. ಅವರಿಗೆ ಈ ಒಂದು ಗಾಡಿಯನ್ನ ತರದಂತ ಸಂದರ್ಭದಲ್ಲಿ ಕ್ಯಾಶಿಯರ್ ಬಳಿ ಲಕ್ಷಾಂತರ ರೂಪಾಯಿ ಹಣ ಇರುತ್ತೆ. ಯಾಕೆಂತಂದ್ರೆ ಅವನು ರೂಟ್ ಅಲ್ಲಿ ಹೋಗಿ ಬೇಕರಿಗಳಿರ್ಬೋದು, ಬಾರ್ಗಳಿರ್ಬೋದು, ಕೂಲ್ ಡ್ರಿಂಕ್ಸ್ ಅಂಗಡಿಗಳಿರ್ಬೋದು, ಅಲ್ಲೆಲ್ಲವೂ ಸಹ ಹಣ ಕೂಲ್ ಡ್ರಿಂಕ್ಸ್ ಅನ್ನ ಸಪ್ಲೈ ಮಾಡಿ ಹಣವನ್ನ ವಸೂಲಿ ಮಾಡಿರ್ತಾರೆ. ಲಕ್ಷಾಂತರ ರೂಪಾಯಿ ಹಣ ಇರುತ್ತೆ. ಅದನ್ನ ನಾವು ರಾಬರಿ ಮಾಡಿದ್ರೆ ನಾವು ಸೆಟ್ಲ್ ಆಗ್ಬೋದು ಅನ್ನೋ ಒಂದು ಭ್ರಮೆಯಲ್ಲಿ ಈ ಒಂದು ಕೃತ್ಯವನ್ನ ಎಸಗಿರ್ತಾರೆ. ಆದ್ರೆ ಇಲ್ಲಿ ತನಿಖಾ ಸಂದರ್ಭದಲ್ಲಿ ಮೊದಲಿಗೆ ಅಟ್ಯಾಕ್ ಮಾಡಿದಾಗ ಅವರ ಬಳಿ ಇದ್ದಿದ್ದು ಕೇವಲ 16,000 ರೂಪಾಯಿ ಹಣ ಇರುತ್ತೆ. ಅದನ್ನೇ ತೆಗೆದುಕೊಂಡು ಹೋಗಿರ್ತಾರೆ. ನಂತರ CCTV ದೃಶ್ಯಾವಳಿಗಳನ್ನ ಸಂದರ್ಭದಲ್ಲಿ ಈಗ ಆ ಪಿಸ್ತೂಲ್ ಕಂಟ್ರಿ ಮೇಲೆ ಪಿಸ್ತೂಲ್ ಅನ್ನ
ಎಲ್ಲಿಂದ ತಂದ್ಕೊಂಡಿದ್ರು ಅನ್ನೋದ್ರಿಂದ ಬಿಹಾರದಿಂದ ಇವರು ತರಿಸ್ಕೊಂಡಿರ್ತಾರೆ. ರಾಬರಿ ಮಾಡುವ ಉದ್ದೇಶದಿಂದಲೇ ಆ ಒಂದು ಗನ್ನನ್ನ ತರಿಸ್ಕೊಂಡಿದ್ರು ಅಂತಕ್ಕಂಥದ್ದು. ಅಲ್ಲಿ ರೋಹಿತ್ ಎಂಬಾತ ಗನ್ ಸಪ್ಲೈ ಮಾಡಿದ ಅನ್ನೋದು ಸಹ ತನಿಖೆ ವೇಳೆ ಬೆಳಕಿಗೆ ಬಂದಿರ್ತಕ್ಕಂಥ. ಸದ್ಯ ಈಗ 3 ಜನ ಏನು ಅಜಯ್ ಕುಮಾರ್ ಇರ್ಬೋದು, ಜೊತೆಗೆ ಅಕ್ಷಯ್ ಗುಪ್ತಾ ಇರ್ಬೋದು, ಮತ್ತೆ ಆಕಾಶ್ ಕುಮಾರ್ ಸೇರಿದಂತೆ ಅವತ್ತು 4 ಜನ, ಮಾರುತಿ ಎಂಬಾತ ಸೇರಿದಂತೆ 4 ಜನರನ್ನ ಬಂಧಿಸಿ ಆ ಏನು ದೋಚಿದ್ದಂತ ಹಣವನ್ನು ಸಹ ರಿಕವರಿ ಮಾಡಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅಂಕಿತಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ.